ಸೊ ಬಿರಿಯಾನಿ ಪೀಸ್ ನೋಡ್ಬೋದು, ಅಲ್ಲೇ ದಮ್ಮಲ್ಲಿ ಚಾರಾಗಿ ಬಂದಿದೆ. ಆಕಾಶದಲ್ಲಿ ಮೋಡನ ಊಟ ಆದ್ರೂ ಬೈಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಸುತ್ತಲ್ಲ, ಅದೇ ತರ ಇದೆ. ಸ್ಪೈಸಿನೆಸ್, ಟ್ಯಾಂಗಿನೆಸ್ ಮತ್ತೆ ಮಸಾಲಾಸ್ ಎಲ್ಲ ಜಾಸ್ತಿ ಇದೆ, ರಿಚ್ ಇನ್ ಫ್ಲೇವರ್ಸ್. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡ, ದಟ್ ಇಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ದರ್ಶನ ಕೊಟ್ಟಿದ್ದೀನಿ. ಟ್ರಸ್ಟ್ ಮೀ, ಇನ್ಮೇಲೆ ವಿಡಿಯೋ ರೆಗ್ಯುಲರ್ ಆಗಿ ಬರುತ್ತೆ. ಇವತ್ತು ಶುಕ್ರವಾರ, ಭಾನುವಾರ, ಸೋಮವಾರ, ಮಂಗಳವಾರ ನೀವು ಈ ವಿಡಿಯೋ ನೋಡ್ತೀರಾ. ಮಂಗಳವಾರದಿಂದ ನೀವು ರೆಗ್ಯುಲರ್ ಆಗಿ ಎವ್ರಿ ವೀಕು ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಸೊ ನಮ್ಮ ಈಟಿಂಗ್ ಪಾಂಡ ಫ್ಯಾಮಿಲಿ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ಒಂದೊಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಸೊ ಇವತ್ತು ನಾನು ಬಂದಿರೋ ಜಾಗ ದ ಲಯನ್ಸ್ ರೆಸ್ಟೋರೆಂಟ್ ಅಂತ. ಈ ಜಾಗಕ್ಕೆ ನನ್ನ ಇನ್ವೈಟ್ ಮಾಡಿದ್ದು ನಮ್ಮ ತುಂಬ ಒಂದು ಹಳೆ ಫ್ರೆಂಡ್ ಒಬ್ಬರು. ಸೊ ಇಲ್ಲೊಂದ್ಸರಿ ಬನ್ನಿ, ಟ್ರೈ ಮಾಡಿ, ಫುಡ್ಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಡ್ಗಿಂತ ಇಲ್ಲಿ ಆ್ಯಂಬಿಯನ್ಸ್ ಇನ್ನೂ ಕ್ರೇಜಿ ಆಗಿದೆ ಅಂತಂದರು. ಆ್ಯಕ್ಚುಲಿ ಮೇಲ್ಗಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ಫ್ಯಾಕ್ಟ್ ಮೈಸೂರಿನಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಂಬಿಯನ್ಸ್ ಅಂದರೆ ತಪ್ಪಿಲ್ಲ. ಸೊ ಈಗ ಹೋಗ್ಬಿಟ್ಟು ನಾವೀಗ ಒಳ್ಳೆ ಒಂದು ಭರ್ಜರಿ ಬ್ಯಾಟಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫೈನಲಿ ಲಯನ್ಸ್ ರೆಸ್ಟೋರೆಂಟ್ ಒಳಗಡೆ ಬಂದಾಗಿದೆ. ಒಂದಷ್ಟು ಫುಡ್ ಮೆನು ತಗೊಂಡಿದ್ದೀನಿ. ಆಕ್ಚುಲಿ ಇವತ್ತು ನಾನ್ ವೆಜ್ಗಿಂತ ಸ್ವಲ್ಪ ವೆಜ್ ಜಾಸ್ತಿ ತಗೊಂಡಿದ್ದೀನಿ, ಬಿಕಾಸ್ ನಮ್ಮ ಕ್ಯಾಮರಾಮನ್ ಇವತ್ತು ವೆಜಿಟೇರಿಯನ್ ಅಂತೆ. ಸೊ ಇಲ್ಲಿ ಫುಡ್ ಮೆನು ಬಂದು ಒಂದ್ ಕಡೆಯಿಂದ ಹೇಳ್ತೀನಿ. ಫಸ್ಟ್ ಬಂದು ಪನೀರ್ ತವಾ ತವಲ್ಚಿ ಹರಾಬರ ಕಬಾಬು, ಇದು ದಹಿ ಕಬಾಬು, ಇದು ಬಂದು ಚಿಕನ್ ಬಿರಿಯಾನಿ, ಚಿಕನ್ ಅಂಗಾರ, ಅದ್ರ ಜೊತೆ ರೋಟಿ ತಗೊಂಡಿದ್ದೀನಿ. ಇದು ಮಲೈ ಟಿಕ್ಕಾ. ಯೂಶಲ್ ಆಗಿ ಚಿಕನ್ ಟಿಕ್ಕಾ ತಿನ್ಬೇಕು ಅಂತ ಆಸೆ ಇತ್ತು, ಬಟ್ ಸ್ವಲ್ಪ ಸ್ವೀಟ್ ಟಚ್ ಇರ್ಲಿ ಅಂತ ಅಂದ್ಬಿಟ್ಟು ಇವತ್ತು ಮಲೈ ಟಿಕ್ಕಾ ತಗೊಂಡಿದ್ದೀನಿ. ದ ಕ್ಲಾಸಿಕ್ ಬೇಬಿ ಕಾರ್ನ್ ಮಂಚೂರಿಯನ್. 3 ತರ ಮಾಕ್ಟೇಲ್ಸ್ ಇದೆ. ಇದ್ರ ಎಕ್ಸಾಕ್ಟ್ ನೇಮ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಫಸ್ಟ್ ಬಂದು ಪನೀರ್ ತವಾ ತವಲ್ಚಿ. ಇತ್ತೀಚೆಗೆ ಇಂಟರ್ನೆಟ್ ಅಲ್ಲಿ ಪನೀರ್ ಟ್ರೆಂಡ್ ಆಗ್ತಾ ಇದೆ, ಒರಿಜಿನಲ್ ಫೇಕ್ ಅಂತ. ಬಟ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಮಿಲ್ಕಿ ಮಿಸ್ಟು. ಸೊ ಪನೀರ್ ತವಾ ತವಲ್ಚಿನ ಪನೀರ್ ಟಿಕ್ಕಾ ಥರ ಮಾಡಿ ಅದಕ್ಕೆ ಮಸಾಲಾಸ್ ಹಾಕಿ ಟಾಸ್ ಮಾಡಿದ್ದಾರೆ. ಆನಿಯನ್, ಟೊಮೆಟೊ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಕರ್ಬೇವಿನ ಸೊಪ್ಪು ಬೈಟ್ ಮಾಡ್ಬೇಕಾದ್ರೆ ಒಳ್ಳೆ ಹಳದಿ ಫ್ಲೇವರು. ಲೈಟಾಗಿ ಗ್ರೀನ್ ಚಿಲ್ಲೀಸ್ನ ರೈಸ್ ಮಾಡಿ ಹಾಕಿದ್ದಾರೆ. ದಿಸ್ ಇಸ್ ಗುಡ್, ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿದೆ ಹರಾಬರ ಕಬಾಬ್. ಒಳಗಡೆ ನೋಡ್ಬೋದು ವೆಜಿಟೇಬಲ್ಸ್ನೆಲ್ಲ ಮ್ಯಾಶ್ ಮಾಡಿ ಹಾಕಿದ್ದಾರೆ. ಗ್ರೀನ್ ಕಲರ್ ಇದೆ. ಸೊ ಈಗ ಚಟ್ನಿ ಜೊತೆ ಡಿಪ್ ಮಾಡಿ ಟ್ರೈ ಮಾಡೋಣ. ಹರಾಬರ ಕಬಾಬು ವೆಜ್ಜಿಸ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿದ್ದಾರೆ. ಡಾಮಿನೇಟಿಂಗ್ ಫ್ಲೇವರ್ ಬಂದು ಡೆಫಿನೆಟ್ಲಿ ವೆಜ್ಜೀಸಲ್ಲಿ ಕ್ಯಾರೆಟ್, ಬೀನ್ಸು ಮತ್ತು ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿರ್ತಾರೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇದರದೆಲ್ಲ ಒಳ್ಳೆ ಘಮ ಇದೆ. ದಿಸ್ ವೆರಿ ಗುಡ್. ಸೊ ನೆಕ್ಸ್ಟ್ ಹೋಗೋಣ ದಹಿ ಕಬಾಬ್ಗೆ. ನಾನು ಆ್ಯಕ್ಚುಲಿ ಇದನ್ನು ತಿಂದಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ದಹಿ ಕಬಾಬು ಒಳಗಡೆ ವೈಟಾಗಿದೆ. ಸಡನ್ನಾಗಿ ಉದ್ದಿನ ವಡೆ ಅನ್ಕೊಬಿಡ್ಬೇಡಿ. ಸಿಂಪಲ್ ಆಗಿ ಡಿಫೈನ್ ಮಾಡಬೇಕು ಅಂದರೆ ಆಕಾಶದಲ್ಲಿ ಮೋಡನ ಊಟ ಆದರೂ ಬೈಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಸುತ್ತಲ್ಲ, ಅದೇ ಥರ ಇದೆ. ಫುಲ್ಲು ಫ್ರಾತಿ, ಕ್ಲೌಡಿ, ಸಾಫ್ಟ್ ಟೆಕ್ಸ್ಚರ್ ಇದೆ. ಸಟಲ್ ಹಿಂಟ್ ಆಫ್ ಸ್ವೀಟ್ನೆಸ್ ಇದೆ. ಇದು ಮೇಜರ್ಲಿ ಬಂದು ಮಾಡೋದು ಮೊಸರು ಮತ್ತು ಗ್ರಾಮ್ ಫ್ಲವರ್ ಮತ್ತು ಒಂದಷ್ಟು ಸ್ಪೈಸಸ್ ಹಾಕಿರ್ತಾರೆ. ಸ್ವೀಟ್ ಅಲ್ಲ ಇದು ಸೇವರಿ, ಬಟ್ ಯಾ ದಿಸ್ ಗುಡ್. ಸೊ ಇದಕ್ಕೆ ಒಂಚೂರು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಹಾಕೊಂಡು ತಿಂದರೆ ಒಂಚೂರು ಖಾರ ಆಗುತ್ತೆ. ವೆಡ್ ಸ್ಟಾರ್ಟರ್ಸ್ ಚೆನ್ನಾಗಿದೆ, ಬಟ್ ದಿಸ್ ಇಸ್ ದ ಬೆಸ್ಟ್. ಸೊ ನೆಕ್ಸ್ಟ್ ನಾನ್ ವೆಜ್ ಹೋಗೋ ಮುಂಚೆ ಫೈನಲ್ ಆಗಿರೋ ಒಂದು ವೆಜ್ ಸ್ಟಾರ್ಟರ್ಸ್ ಮುಗಿಸ್ಬಿಡೋಣ. ಬೇಬಿ ಕಾರ್ನ್ ಮಂಚೂರಿಯನ್ನು ಸ್ವೀಟ್ ಆಗಿದೆ. ಚೈನೀಸ್ ಫುಡ್ಡು, ಸ್ವಲ್ಪ ಸಾಸಸ್ ಹೆವಿ ಹಾಕಿದ್ದಾರೆ. ಸ್ವೀಟ್ ಆಗಿದೆ, ಸಟಲ್ ಆಗಿ ಸ್ಪೈಸಿನೆಸ್ ಇದೆ. ಮೇಲ್ಗಡೆ ಎಳ್ಳು ಉದುರಿಸಿದಾರಲ್ಲ, ಸಕಲಾಗಿದೆ. ಸೊ ಸ್ವಲ್ಪ ರಿಫ್ರೆಶ್ ಮಾಡೋಕ್ಕೆ ಇದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಮಲೈ ಟಿಕ್ಕಾನ. ಕ್ಲಾಸಿಕ್ ಮಲೈ ಟಿಕ್ಕಾ. ಚಿಕನ್ನ ತಂದೂರ್ ಓವನಲ್ಲಿ ಹಾಕಿ ಮೇಲ್ಗಡೆ ಕ್ಯಾಶ್ಯೂ ಪೇಸ್ಟ್ ಹಾಕಿ ಮಾಡ್ತಾರೆ, ಕಾರ್ಡಮಮ್ ಹಾಕಿರ್ತಾರೆ. ಸೊ ತಿನ್ಬೇಕಾದ್ರೆ ಬಾಯಲ್ಲಾದ್ರೂ ಘಮ ಇರುತ್ತೆ. ಚಿಕನ್ನ ಜಾಸ್ತಿ ಚಾರ್ ಮಾಡಿಲ್ಲ, ಕೆಲವು ಕಡೆ ಸೀಸ್ಬಿಟ್ಟಿರ್ತಾರೆ. ಇದು ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆ.
ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಚಿಕನ್ ಅಂಗಾರ. ಸೊ ಥಿಕ್ ಗ್ರೇವಿ. ಸೊ ಇದು ಬಂದು ಬಟರ್ ನಾನ್. ಈ ಚಿಕನ್ ಗ್ರೇವಿ ಸಖತ್ ಖಾರ ಇದೆ. ಸೊ ಅಂಗಾರ ಚಿಕನ್ ಬಂದು ಟಿಪಿಕಲ್ ನಾರ್ತ್ ಇಂಡಿಯನ್ ಡಿಶ್. ಸಿಕ್ಕಾಬಟ್ಟೆ ಮಸಾಲಾಸ್ ಹಾಕಿ ಚಿಕನ್ ನ ಸ್ಮೋಕ್ ಮಾಡಿ ಗ್ರೇವಿಲಿ ಮಿಕ್ಸ್ ಮಾಡ್ಕೊಡ್ತಾರೆ. ಆಲ್ಮೋಸ್ಟ್ ಸಿಮಿಲರ್ ಟು ಬಟರ್ ಚಿಕನ್, ಬಟ್ ಬಟರ್ ಚಿಕನ್ ಕ್ರೀಮಿ ಆಗಿರುತ್ತೆ. ಇದು ಬಂದು ಸ್ಪೈಸಿ ಆಗಿದೆ. ಸೊ ಅಲಾಂಗ್ ವಿತ್ ಚಿಕನ್ ಟ್ರೈ ಮಾಡೋಣ. ಚಿಕನ್ ಥೈಸ್ ಪೀಸ್ ಹಾಕಿದ್ದಾರೆ, ಸಾಫ್ಟ್ ಆಗಿದೆ. ಬಟ್ ಈ ಅಂಗಾಡ ಗ್ರೇವಿನಲ್ಲಿ ನೋಟಿಸ್ ಮಾಡಿದ್ದೇನೆಂದ್ರೆ ನಿಮ್ಗೆಲ್ಲ ಜಾಸ್ತಿ ಇದೆ. ಉಪ್ಪು ಜಾಸ್ತಿ ಇಲ್ಲ, ಸ್ಪೈಸಿನೆಸ್, ಟ್ಯಾಂಗಿನೆಸ್ ಮತ್ತೆ ಮಸಾಲಾಸ್ ಎಲ್ಲ ಜಾಸ್ತಿ ಇದೆ. ರಿಚ್ ಇನ್ ಫ್ಲೇವರ್ಸ್. ಸೊ ನೆಕ್ಸ್ಟ್ ಹೈದರಾಬಾದಿ ಚಿಕನ್ ಬಿರಿಯಾನಿ. ಸೊ ಬಿರಿಯಾನಿ ಪೀಸ್ ನೋಡ್ಬೋದು, ಅಲ್ಲೇ ದಮ್ಮಲ್ಲಿ ಚಾರಾಗಿ ಬಂದಿದೆ. ಬಾಸ್ಮತಿ ರೈಸ್ ಬಿರಿಯಾನಿ ಲೋಡೆಡ್ ವಿತ್ ಡ್ರೈ ಸ್ಪೈಸಸ್. ಹೈದರಾಬಾದಿ ಬಿರಿಯಾನಿಗೆ ಅದು ಕಾಮನ್. ಸೊ ತಿನ್ನುವಾಗ ಒಳ್ಳೆ ಮೌತ್ ಫುಲ್ ಫ್ಲೇವರ್ಸ್ ಮತ್ತೆ ಅರೋಮಾ. ಬರಿಸ್ತಾ ಹಾಕಿರಲ್ಲ ಫ್ರೈಡ್ ಆನಿಯನ್ಸ್, ಅದ್ರದ್ದು ಸ್ವಲ್ಪ ಬೈಟ್ ಮಾಡ್ಬೇಕಾದ್ರೆ ಲೈಟ್ ಆಗಿ ಸ್ವೀಟ್ ಟಚ್ ಇದೆ. ಚಿಕನ್ ಕೂಡ ಸಾಫ್ಟ್ ಆಗಿದೆ. ಸೊ ಚಿಕನ್ ಜೊತೆ ರೈಸ್ ಸೇರಿಸಿ ತಿನ್ನೋಣ. ಸೊ ಒಂದು ಬಿಗ್ ಬೈಟ್ ತಗೊಂಡು ವಿಡಿಯೋ ಮುಗಿಸೋಣ. ಸೊ ಫೈನಲಿ ದ ಲಯನ್ಸ್ ರೆಸ್ಟೋರೆಂಟ್ ಅಲ್ಲಿ ಒಳ್ಳೆ ಅಮೇಸಿಂಗ್ ಊಟ ಆಯಿತು. ಊಟ ಎಷ್ಟು ಅಮೇಸಿಂಗ್ ಇತ್ತು, ಆಂಬಿಯನ್ಸ್ ಕೂಡ ಅಷ್ಟೇ ಅಮೇಸಿಂಗ್ ಆಗಿದೆ. ಆ್ಯಂಡ್ ನಾನಿಲ್ಲಿ ಕೂತಿರೋದು ಬಂದು ರೂಫ್ ಟಾಪ್ ಜಾಗ. ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರು ನಿಮಗೆ ಫ್ಯಾಮಿಲಿ ಡೈನಿಂಗ್ ಇರುತ್ತೆ. ಥರ್ಡ್ ಫ್ಲೋರು ಫ್ಯಾಮಿಲಿ ಡೈನಿಂಗೇನೆ. ಬಟ್ ಅಲ್ಲಿ ನಿಮಗೆ ವೀಕೆಂಡಲ್ಲಿ ಡಿ.ಜೆಸ್ ನಡೆಯುತ್ತೆ. ಫ್ರೈಡೇ ಸ್ಯಾಟರ್ಡೆ ಸಂಡೇ ಡಿ.ಜೆಸ್ ನಡೆಯುತ್ತೆ. ಡ್ಯಾನ್ಸ್ ಕೂಡ ಇದೆ, ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ರೂಫ್ ಟಾಪಲ್ಲಿ ನಿಮಗೆ ಒಂದು ಗ್ಲಾಸ್ ಹೌಸ್ ಇದೆ, ಅದ್ರೊಳಗಡೆ ಕೂತು ಊಟ ಮಾಡ್ಬೋದು. ಆ್ಯಂಡ್ ಹೊರಗಡೆ ಈ ಥರ ವ್ಯೂನಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಓವರ್ ಆಲ್ ಒಂದೊಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹಿಂದ್ಗಡೆ ನೋಡ್ಬೋದು ಚಾಮುಂಡಿ ಬೆಟ್ಟದ ವ್ಯೂ ಇದೆ. ಪಾಪ ನಮ್ಮ ಹುಡುಗ ಹೇಳ್ತಾವನೆ ಹಿಂಗೆ ಹಿಂಗೆ ಅಂತ, ನಾನು ಏನಂತ ಗೊತ್ತಾಗಲಿಲ್ಲ. ಸೊ ಆಲ್ ಇನ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವು ಬನ್ನಿ, ಟ್ರೈ ಮಾಡಿ. ಫುಡ್ಡಲ್ಲಿ ನನಗೆ ಟೇಸ್ಟ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಐಟಮ್ ಇಷ್ಟ ಆಯಿತು. ಎಸ್ಪೆಷಲಿ ದಹಿ ಕಬಾಬ್ ಅಂತೂ ಮಿಸ್ ಮಾಡಬೇಡಿ. ನೀವು ನಾನ್ ವೆಜಿಟೇರಿಯನ್ ಆಗಿದ್ರು ಆದ ಫುಡ್ನ ಮಾತ್ರ ತುಂಬ ಇಷ್ಟಪಡ್ತೀರಾ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಮಾಡಿಲ್ಲ ಅಂತ ತುಂಬ ಜನ ಹೇಳ್ತೀರಿ. ಇವಾಗ ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಜಾಗಕ್ಕೆ ಬಂದು ಟ್ರೈ ಮಾಡಿ. ಸೊ ಅದನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಾಂಡಾ. ಬಾಯ್ ಬಾಯ್.